ಎಲ್ಲರೂ ಕೂಡ ನಾನು ವಂದಿಸುತ್ತಾ ಎರಡು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗೇನಾಗಿದೆ ವಿಚಾರ ಅಂದರೆ ಎಲ್ಲರೂ ಜಾತಿಗಳಿಂದ ಸಿದ್ದರಾಮಯ್ಯವರು ಜಾತಿಗಳಲ್ಲಿ ಮಾಡಲೇ ಇಲ್ಲ ರಾಜ್ಯ ಸರ್ಕಾರಗಳು ಯಾವ ರಾಜ್ಯ ಸರ್ಕಾರಗಳು ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಅಧಿಕಾರವೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಯಾವ ಸಮುದಾಯಗಳು ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಸರ್ಕಾರದ ಪಾಲಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಹೇಳ್ತೀನಿ ಕೇಳಿ. ಹಾಗಾಗಿ ನೀವು ಜಾತಿ ಸಮೀಕ್ಷೆ ಜಾಗದಲ್ಲಿ ಇಡೀ ವಿಚಾರಧಾರೆಯ ದಿಕ್ಕು ತಪ್ಪಿದ ಕೆಲಸ ನಾವು ಯಾರು ಮಾಡಬಾರ್ದು ಅನ್ನೋ ಮನವಿ ನಾನು ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 164 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದಕ್ಕೆ ನಾವು ಅಕೌಂಟಬಲ್ ಆಗಿರಬೇಕು. ಸತ್ಯವಾದ ಮಾತು. ಈ ಸಮೀಕ್ಷೆ ಅಂತಕ್ಕಂಥದ್ದು ಕೇವಲ 5 ಅವರುಗಳಿಗೆ ಸೇರಿರ್ತಕ್ಕಂಥ ಸಮೀಕ್ಷೆ ಆಗಿರಲಿಲ್ಲ. ಇಡೀ ರಾಜ್ಯದ ಒಟ್ಟಾರೆ ಕನ್ನಡಿಗರ ಸಮೀಕ್ಷೆ ಆಗಿರ್ತಕ್ಕಂಥದ್ದು. ಈಗ ಮೇಲ್ಗೊಳ್ಳೋರು ಅವರ ಆಕ್ಷೇಪಗಳಿದ್ರೆ ಅವ್ರ ಆಕ್ಷೇಪ ಮಾಡ್ಲಿಕ್ಕೆ ಅವರ ಅಧಿಕಾರ ಇರ್ಬೋದು. ನಮಗೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೂ ನಮಗೂ ಹಕ್ಕಿದೆ ಅಂತಕ್ಕಂಥದ್ದು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಆಗಿದ ನಂತರ 10 ವರ್ಷಗಳ ಕಾಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಟೆಕ್ನಿಕಲ್ ವಿಚಾರ ಹೇಳೋದಾದ್ರೆ ತದನಂತರ ಸಿದ್ದರಾಮಯ್ಯ ಮಾಡಲಿಲ್ಲ ಅಂತ ತಿಳ್ಕೊಂಡ್ರು ಕೂಡ ಬೇರೆ ಸರ್ಕಾರಗಳ ಅಧಿಕಾರ ಬಂದಾಗ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನ ನಾವು ಕೂಡ ಮೂಲತಃ ಯೋಚನೆ ಮಾಡಬೇಕಾಗುತ್ತದೆ. ಮಾನ್ಯ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇತ್ತು, ನಮ್ಮ ಜೊತೆಲೇ ಇದ್ವಿ. ಆಗ ಕೊಡಕ್ ಹೋದಾಗ ಏನ್ ಮಾಡಿದ್ರು? ಧಮಕಿ ಹಾಕಿದ್ರು ನಮ್ಮ ಹಿಂದುಳಿದ ಸಚಿವರಿಗೆ. ತಗೊಳಕ್ ಸಾಧ್ಯ ತೆಗೆದ್ರೆ ತಗೊಂಡಿದ್ದೆ ಆದ್ರೆ ನಾನು ವಜಾ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ರಾಜಕಾರಣ ಮಾತಾಡೋ ಅವಶ್ಯಕತೆ ಇಲ್ಲ. ಬಿಜೆಪಿಯಲ್ಲಿ, JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ಅದೊಂದು ಅಪ್ರಸ್ತುತ ಆಗ್ತದೆ. ನಾನೊಂದು ಪಕ್ಷದ ಸಚಿವರ ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಮೂಲತಃ ಸಮಸ್ಯೆ ಇರ್ತಕ್ಕಂಥದ್ದು ಹೈಕಮಾಂಡ್ ಹೇಗೆ ಕನ್ವಿನ್ಸ್ ಮಾಡ್ತಕ್ಕಂಥ ವಿಚಾರನ ಯೋಚನೆ ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೋಸ್ಕರ ಹೈಕಮಾಂಡ್ ವಿಚಾರ ಹೇಳ್ತಾ ಇದ್ದ ವಿಚಾರಗಳಂತಂದ್ರೆ ಇವತ್ತಿಂದ ಈಗ ಯಾರು ನಮ್ಮಿಂದ ವಿರೋಧ ಮಾಡ್ತಾ ಇದ್ರು ಅವ್ರ ಹೈಕಮಾಂಡ್ ಮುಂದೆ ಹೋಗಿ ಅವರ ಅಳನ್ನ ಹೇಳಿ ಇವತ್ತು ಅವರ ಕೆಲಸವನ್ನು ಮಾಡ್ಕೊಂಡು ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಸಫಲ ಕೂಡ ಆಗಿದ್ದಾರೆ ಅಂತ ವಿಚಾರ ಹೇಳ್ತಾ ಇದ್ದೇವೆ. ವೈಜ್ಞಾನಿಕ ಅಂತ ಹೇಳಿಕೆ ನಾವ್ಯಾರು ಕೂಡ ತಜ್ಞರಲ್ಲ. ಇಲ್ಲಿ ಬಹುತೇಕವಾಗಿ ಕಳೆದ 100 ವರ್ಷಗಳಿಂದ ಆಗಿದ್ದ ಅನ್ಯಾಯನ ಸರಿಪಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಂತಕ್ಕಂಥ ಮರಿಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಎಲ್ಲವೂ 100% ಯಾವ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು 50% ಮೇಲೆ ತಂದೆ ಸಮುದಾಯದವರು ನಾನು ಕೂಡ ಹೇಳಿದೆ ಸಮೀಕ್ಷೆಯಲ್ಲಿ ಸ್ವಲ್ಪ ಏರುಪೇರಾಗಿದ್ರೆ ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀನಿ, ಸರಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಂತಕ್ಕಂಥ ಕೂಡ ಅದು ಆ ನಂಬಿಕೆನ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದವರು ಸಿದ್ದರಾಮಯ್ಯ ನಂಬಿಕೆ ಇಟ್ಕೋಬೇಕು. ನಾಟ್ ಬಿಕಾಸ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಇಟ್ ಓನ್ಲಿ ಬಿಕಾಸ್ ಇಸ್ ಅವರ್ ಲೀಡರ್ ಅನ್ನ ಮಾತಾಡ್ತೀವಿ. ಏಕೈಕ ಅಗ್ರಗಣ್ಯ ನಾಯಕ ದೇವರಾಜ ಆದ್ಮೇಲೆ ಅದು ಸಿದ್ದರಾಮಯ್ಯ ಸಾಹೇಬರಾಗಿರುತ್ತಾ ನಾವು ಅವರನ್ನು ಕೂತು ಸರಿ ಮಾಡ್ಕೊಳ್ತಕ್ಕಂಥ ಜೊತೆಗೆ ಅವರ ಕೈ ಬಲಪಡಿಸಬೇಕು ಅನ್ನೋದ್ರೆ ಒಂದು ನಿಯೋಗವನ್ನು ರಚನೆ ಮಾಡಬೇಕು. ಅವರು ಯಾವುದೇ ಪಕ್ಷ ಸೇರಿದವರು ಕೂಡ 5 ವರ್ಗಗಳ ಹೋರಾಟ ಮಾಡಿರ್ತಕ್ಕಂಥವರು ಎಲ್ಲರಿಗೂ ಒಂದು 10 ಜನ 20 ಜನ ಒಂದು ಡೆಲಿಗೇಷನ್ ಮಾಡಿ ಮಾನ್ಯ ಖರ್ಗೆ ಸಾಹೇಬರನ್ನ ಭೇಟಿ ಆಗ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಮಾನ್ಯ KC ವೇಣುಗೋಪಾಲ್ ಅವರ ಭೇಟಿಗೆ ಆಗ್ತಕ್ಕ ಕೆಲಸ ಆಗಬೇಕಾಗ್ತದೆ. ಸುರ್ಜೇವಾಲಾ ಅವರ ಭೇಟಿ ಮಾಡಿದ ಕೆಲಸ ಆಗಬೇಕಾಗ್ತದೆ. ರಾಹುಲ್ ಗಾಂಧಿ ಅವರ ಭೇಟಿಯಾದ ಕೆಲಸ ಆಗಬೇಕಾಗ್ತದೆ. ಒಂದು ನಿಯೋಗವಾಗಿ ಅವ್ರ ಮನವರಿಕೆ ಮಾಡ್ಕೊಳ್ತಕ್ಕ ಕೆಲಸ ಆಗಬೇಕಾಗ್ತದೆ. ಅವಾಗ ಮಾತ್ರ ಅವರು ಇನ್ನೊಂದು ಈಗ ಒಂದು ವರ್ಗದವರು ಹೋಗಿ ಒಂದು ವಿಚಾರಗಳನ್ನ ಹೇಳಿದಾಗ ಒಂದು ತೀರ್ಮಾನ ಮಾಡಿದಾಗ ಇನ್ನೊಂದು ವರ್ಗ ಏನ್ ಹೇಳ್ತಾರೆ ಅಂತ ತಿಳ್ಕೋಬೇಕಾಗ್ತದೆ. 32% ಇರ್ತಂತ ಮೀಸಲಾತಿ 51% ತಗೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಬಹಳಷ್ಟು ಜನಕ್ಕೆ ಅವರಿಗೆ ಸ್ವಲ್ಪ ಅಂಜಿಕೆ ಆಗಿರ್ತಕ್ಕಂಥ ನಿಜ ಆಗ್ತದೆ. ನಮ್ಮಲ್ಲೇ ಇರ್ತಕ್ಕಂಥ ಹಲವಾರು ಸಮುದಾಯಗಳಲ್ಲಿ ಹಿಂದಿನ ಮಾತಾಡ್ತಿರ್ತಾರೆ ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅಂತ ಹೇಳ್ತಕ್ಕಂಥ ನಾನು ಕೂಡ ಕೇಳ್ಕೊಂಡಿದ್ದೀನಿ. ಅದು ಅವರ ಮನಸ್ಸಿನಲ್ಲಿ ನಾವು ಸ್ಪಂದಿಸ್ತಕ್ಕ ಕೆಲಸವನ್ನು ನಾವು ಮಾಡ್ತಕ್ಕ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಇರ್ತಕ್ಕಂಥ ಸಮೀಕ್ಷೆ ಹಾಕೊಟ್ಟಿದ್ದಾರೋ ಅದನ್ನ ನಾವು ಸರ್ಕಾರ ರಿಜೆಕ್ಟ್ ಮಾಡಿಲ್ಲ. ಅದನ್ನ ಬಿಟ್ಟು ಇನ್ನೊಂದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ಅದನ್ನೇ ಹೇಳಬೇಕು. ಇದನ್ನ ಬೇಸಾಗಿಟ್ಕೊಂಡು ಮುಂದುವರೆದವಾಗಿ ಯಾರ್ಯಾರ ಅನಿಸಿಕೆಗಳಿಂದ ಅವನ್ನೆಲ್ಲವನ್ನು ಕ್ರೋಢೀಕರಿಸಿ ಒಂದು ವಿಚಾರವಾದರನ್ನ ರಾಜ್ಯದ ಮುಂದೆ ಇಟ್ಟಿದ್ರೆ ಸರ್ವರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಕೈಯಲ್ಲೇ ಮಾಡಿಸಬೇಕಾಗ್ತದೆ. ಅವರ ಕೈ ಬಲ ಇಟ್ಕೊಳ್ಬೇಕಂದ್ರೆ ಕೇಂದ್ರಕ್ಕೆ ಒಂದು ನಿಯೋಗನ ತಗೊಂಡು ಹೋಗ್ತಕ್ಕಂಥ ವಿಚಾರಗಳನ್ನ ಮಾಡಬೇಕಾಗ್ತದೆ ಅನ್ನೋ ವಿಚಾರನ ನಾನು ವಿನಮ್ರ ಪೂರ್ವಕವಾಗಿ ನೀವೆಲ್ಲರೂ ಕೂಡ ಮನವಿ ಮಾಡ್ತೀನಿ ಅಂತ ಮಾಡಿದ್ವಿ. ರಾಜಕೀಯನ ಹೊರತುಪಡಿಸಿ ನಾವು ಅದನ್ನು ಸಾಮಾಜಿಕ ಪ್ರತಿಪಾದನೆ ಮಾಡಲೇಬೇಕಾಗ್ತದೆ. ನಾವು ರಾಜಕೀಯ ಶಕ್ತಿನ ಪಡ್ಕೋಬೇಕಾಗ್ತದೆ. ಅದು ಪಡ್ಕೋಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಮಾನ್ಯ ರಾಮಚಂದ್ರಪ್ಪ ಅವರು ಅಲ್ಲಿಂದ ಭಾಷಿಸೋಲ್ಲ. ನಾನು ಕಾಂಗ್ರೆಸ್ ಅಂತಲೇ ಮಾತಾಡ್ತಾ ಇಲ್ಲ. ಸಣ್ಣ ಸಮುದಾಯ ಕೂಡ ಕೆಲವು ನೋವುಗಳಿದೆ. ಅವರ ಪ್ರತ್ಯೇಕವಾಗಿ ಕರೆದು ಮಾತಾಡ್ತಾ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಎಲ್ಲರ ವಿಚಾರಧಾರೆಗಳನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಮಾತಾಡಿದಾಗ ಕಾನ್ಸೆಪ್ಟ್ ಮಾಡಿ ನೀವು ಮಾಡ್ತಾ ಇರ್ತಕ್ಕಂಥ ಒಟ್ಟಾರೆಯಾಗಿ ಖಂಡಿತವಾಗಲೂ ಕೂಡ ನಮ್ಮ ಧ್ವನಿಯನ್ನು ನಾವು ಏರಿಸಲೇಬೇಕಾಗ್ತದೆ. ಅದೇ ರೀತಿ ಅಯ್ಯನವರದವರು ಎಲ್ಲ ವರ್ಗದ ನಾಯಕರುಗಳನ್ನ ಕಲ್ಪಿಸಲು ಮಾತಾಡಿಸುವ ವಿಚಾರಗಳು ಮಾಡಿ ಅದನ್ನು ಕೇಂದ್ರದಲ್ಲಿರ್ತಕ್ಕಂತಹ ನಮ್ಮ ಹೈಕಮಾಂಡ್ ವಿಚಾರದಲ್ಲಿ ಮಾತಾಡಿಸಿ ಮಾಡಬೇಕು. ಜೊತೆಗೆ 3 ರಾಜಕೀಯ ಪಕ್ಷಗಳು
ಒಂದು ನಿಮಿಷ, 3 ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು ಇರ್ತಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, 2 ವಿರೋಧ ಪಕ್ಷದ ನಾಯಕರು ಕೌನ್ಸಿಲ್ ಮತ್ತೆ ಅಸೆಂಬ್ಲಿಗಳಿರ್ತಕ್ಕಂಥದ್ದು, ಮತ್ತು ರಾಜಕೀಯ ಪಕ್ಷಗಳು ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷರಿರ್ಬೋದು, JDS ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರಿರ್ಬೋದು, ಅವತ್ತು ಕೂಡ ಮೊದಲನೇ ರೌಂಡ್ ಆಗಿ ಹೋಗಿ ಮಾತಾಡ್ತಕ್ಕಂಥ ಕೆಲಸ ಒಂದು ನಿಯೋಗ ರೆಡಿ ಮಾಡಿ, ಯಾರು ಸ್ವಲ್ಪ ಬಗ್ಗೆ ಬುದ್ಧಿವಂತರಿದ್ದಾರೆ, ಯಾರು ಹೋರಾಟ ಮಾಡಿದ್ದಾರೆ, ಯಾರು ವಿಚಾರವಂತರಿದ್ದಾರೆ, ಅವ್ರನ್ನ ನಿಯೋಗ ರೆಡಿ ಮಾಡ್ಕೊಂಡು ಇಮಿಡಿಯೇಟ್ಲಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಬಿಲಾಂಗ್ ಟು ಅವರು 3 ಪಾರ್ಟಿ ಅಧ್ಯಕ್ಷರುಗಳನ್ನ, ವಿರೋಧ ಪಕ್ಷ ನಾಯಕರನ್ನ ಮತ್ತೆ ಕೇಂದ್ರದಲ್ಲಿ ಇರ್ತಕ್ಕಂಥ ನಾಯಕರುಗಳನ್ನ ಅವರು ಮಾತಾಡಿಸಿ ಕನ್ವಿನ್ಸ್ ಮಾಡಿ ಈ ವಿಚಾರಧಾರೆಯನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಬರುವುದಿಲ್ಲ. ನಮ್ಗೆ ರಾಜಕೀಯದ ಹೆಚ್ಚಾಗಿ ನಮ್ಮ ಸಮುದಾಯದ ಉಳಿವಿಗೋಸ್ಕರ ಹೋರಾಟ ಮಾಡಿದ ಕೆಲಸ ಆಗಬೇಕಾಗ್ತದೆ. ಆ ಉಳಿವಿಗೋಸ್ಕರ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ನಾವು ಒಂದಾಗಿ ಕೆಲಸ ಮಾಡಬೇಕಾಗ್ತದೆ. ಯೂನಿಟ್ಗಳು ಭಿನ್ನಾಭಿಪ್ರಾಯಗಳು ಮಾತಿನ ವಿಚಾರ ಭೇದಗಳು ಬೇರೆ ಬೇರೆ ಇರ್ಬೋದು, ಆದರೆ ಒಟ್ಟಾರೆಗಿರ್ತಕ್ಕಂಥ ವಿಚಾರ ಅಂತಂದ್ರೆ ನಾವು ಸಾಮಾಜಿಕ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕಿನ ಪ್ರತಿಪಾದನೆ ಮಾಡತಕ್ಕಂಥದ್ದು, ಅದನ್ನು ಪಡ್ಕೊಳ್ತಕ್ಕಂಥದ್ದು ನಮ್ಮ ಹಕ್ಕು ಆಗಬೇಕಾಗ್ತದೆ. ಅದಕ್ಕೆ ಉಗ್ರವಾದ ಹೋರಾಟಗಳು ಮಾಡಬೇಕಾದ್ರೆ ನಾವು ಸರ್ವ ತ್ಯಾಗಕ್ಕೂ ರೆಡಿ ಇರಬೇಕಾಗ್ತದೆ. ಅದು ರಾಜಕೀಯ ಪ್ರೇರಿತ ಇರಬಾರ್ದು ಅಂತ ಹೇಳ್ತಾ ಇದ್ರೆ ನಮಗೆ ಆ ಒಂದು ಶಕ್ತಿ ದೇವರು ಕೊಟ್ಟೋಣ. ನಾವು ಕೈ ಜೋಡ್ತೀನಿ. ಅನ್ಕಂಡೀಷನಲಿ ವಿಲ್ ಸಪೋರ್ಟ್ ರಾಮಚಂದ್ರಪ್ಪ ಅಂಡ್ ಹಿಸ್ ಟೀಮ್ ಟು ಗೋ ಹೆಡ್ ವಿತ್ ದಿಸ್ ವರ್ಕ್ ಅಂತ ಮಾತಾಡ್ತೀನಿ. ಒಂದು ಈಗ ರೆಡಿ ಮಾಡಿ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಹೊಂದಿಸ್ತೀನಿ. ಒಂದು ಮಾತ್ರ ಅನ್ಯತೆ ಯೋಚನೆ ಮಾಡಬೇಡಿ. ಸಿದ್ದರಾಮಯ್ಯವರು ಖುಷಿಯಿಂದಾಗಿ ಸ್ಟಾಪ್ ಮಾಡಿಲ್ಲ, ಅದನ್ನ ಬಹಳ ನೋವಿನಿಂದ ಸ್ಟಾಪ್ ಮಾಡೋದಕ್ಕೆ ತಿಳ್ಕೋಬೇಕಾಗ್ತದೆ. ಆ ನೋವಿನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿದ್ರೆ ತುಂಬಾ ಕಷ್ಟ ಆಗ್ತದೆ. ಒಂದು ರೀತಿಯಲ್ಲಿ SC/ST ಅವರಿಗೆ ಒಂದು ಶಕ್ತಿ ಕೂಡ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಆ ರೀತಿಯಾದ ಶಕ್ತಿನ ನಾವು ಬ್ಯಾಕ್ವರ್ಡ್ಗೆ ಪಡ್ಕೋಬೇಕಾದ್ರೆ ಅದು ಪಡ್ಕೊಳ್ಳಿಕ್ಕೆ ಒಂದೇ ದಾರಿ ಅಂದ್ರೆ ಸಿದ್ದರಾಮಯ್ಯವರು ಮಾತ್ರ. ಹಾಗಾಗಿ ನಾವು ಅವ್ರ ಮನಸ್ಸಿಗೆ ನೋವು ಇರುತ್ತೆ, ನಾವು ಕೂಡ ನೋವು ಕೊಡೋದು ಸರಿ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋಗಿ ಕೆಲಸನ ಸರಿ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡೋಣ. ಹೆಚ್ಚಾಗಿ ಬಹಿರಂಗ ಮಾತಾಡೋದಕ್ಕಿಂತ ನಾವು ಆಂತರಿಕವಾಗಿ ಕೆಲಸ ಮಾಡ್ಕೊಳ್ತಾ ಈಗ ನೋಡಿ ಮೇಲ್ವರ್ಗದವರು ಎಷ್ಟು ಯಾರೊಬ್ಬರು ಬಹಿರಂಗ ಮಾತಾಡಲಿಲ್ಲ, ಎಷ್ಟು ಆಂತರಿಕವಾಗಿ ಕೆಲಸ ಮಾಡ್ಕೊಂಡು. ಹಾಗಾಗಿ ನಾವು ಕೂಡ ಆಲೋಚನೆ ಮಾಡಿ ನಾವು ಕೂಡ ಬುದ್ಧಿವಂತಿಯಿಂದ ಕೆಲಸ ಮಾಡಬೇಕಾಗ್ತದೆ. ವಿ ಶುಡ್ ಟಾಕ್ ವಿತ್ ದ ಬ್ರೈನ್ಸ್, ನಾಟ್ ವಿತ್ ಯರ್ ಮಸಲ್ ಪವರ್ ಅಂತ ಹೇಳ್ತೀವಿ. ಅದೇ ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ರೆ ನಾವು ಶಿಕ್ಷಣ ಕೊಡ್ಕೊಳ್ಬೇಕಾದ್ರೆ ಹೋರಾಟ ಮಾಡಿದ್ರೆ ರೂಪುರೇಷೆಗಳು ಮಾಡ್ಕೋಬೇಕಂದ್ರೆ ವಿ ಶುಡ್ ಬಿ ಮೋರ್ ಕ್ಲೇವರ್ ಟು ಡೂ ಇಟ್ ಅನ್ನೋ ವಿಚಾರ ಹೇಳ್ತೀನಿ. ಹಾಗಾಗಿ ನೀವೆಲ್ಲರೂ ಕೇಳ್ತೀರಿ, ಯಾರು ಏನೇ ಅನ್ಯತೆ ಭಾವಿಸುತ್ತಿಲ್ಲ, ವಿರೋಧ ಮಾತಾಡ್ತಿದ್ದಾರ, ನಿಮ್ಮೆಲ್ಲರ ಪಾದಗಳ ನಮಸ್ಕಾರ ಹೇಳ್ತೀನಿ. ಲೆಟ್ ಅಸ್ ಬಿ ಯುನೈಟೆಡ್ ಅಂಡ್ ಸ್ಟ್ರೆಂಥನ್ ದ ಹ್ಯಾಂಡ್ಸ್ ಆಫ್ ಸಿದ್ದರಾಮಯ್ಯ ಅಂತೇಳಿ ವಿಲ್ ಟೇಕ್ ಇಟ್ ಟು ದ ಹೈಕಮಾಂಡ್ ಅಂತೇಳಿ ಎಲ್ಲ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೈಂದವ.